ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಬಸವ ಟಿವಿಯ ಸಮಸ್ತ ಸಹೃದಯ ವೀಕ್ಷಕ ಬಂಧುಗಳಿಗೆ ಶರಣು ಶರಣಾರ್ಥಿ. ವರಗುರು ಶರಣರ ಚಟುವಟಿಕೆಗಳ ಲವಲವಿಕೆಯ ನೀಯುವ ನವಚೇತನದ ವಾಚಸ್ಪತಿಗಳ ವಾಗ್ಜಾಲ ಮಣಿಮಾಲೆ ಕಾರ್ಯಕ್ರಮವಾದಂಥ ವಚನವಾಣಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ. ಪ್ರಿಯ ವೀಕ್ಷಕರೇ, ವಚನವಾಣಿ ಕಾರ್ಯಕ್ರಮದ ಮುಖೇನ ಸಾಕಷ್ಟು ವಚನಗಳನ್ನು ಕೇಳ್ತಾ ಇದ್ದೀರಿ, ಅವುಗಳ ಅರ್ಥವನ್ನು ಅರ್ಥೈಸಿಕೊಳ್ತಾ ಇದ್ದೀರಿ, ಅವುಗಳ ಸಾರವನ್ನು ಅಳವಡಿಸಿಕೊಳ್ತಾ ನಮ್ಮ ಜೀವನವನ್ನು ಸುಸ್ಥಿರತೆಯತ್ತ ಸಾಗಿಸೋಣ ಅಂತ ಹೇಳ್ತಾ ಇಂದಿನ ಈ ಸಂಚಿಕೆಯನ್ನು ಆರಂಭಿಸೋಣ. ಬನ್ನಿ, ಈ ಸಂಚಿಕೆಯ ಮೊದಲ ವಚನ ಯಾವುದು ನೋಡೋಣ. ಉಭಯ ತನುಗುಣವಳಿದಲ್ಲದೆ ಅರಿವಿನಾಚಾರವಳವಡದು, ಅರಿವಿನಾಚಾರವು ಅಳವಟ್ಟಲ್ಲದೆ ಲಿಂಗದ ಬೆಳಗು ದೊರೆಕೊಳ್ಳದು, ಲಿಂಗದ ಬೆಳಗು ದೊರೆಕೊಂಡದ್ದಲ್ಲದೆ ಕೂಡಲ ಚನ್ನ ಸಂಗಯ್ಯನಲ್ಲಿ ಪರಿಣಾಮ ದೊರೆಕೊಳ್ಳದು. ಚನ್ನ ಬಸವಣ್ಣನವರು ಬರೆದಿರುವಂಥ ಈ ವಚನದ ಅರ್ಥವನ್ನು ನೋಡೋಣ. ಸೂಕ್ಷ್ಮ ತನುವಿನ ದುರ್ಗುಣಗಳು ಮತ್ತು ಸ್ಥೂಲ ತನುವಿನ ದುರಾಚಾರಗಳು ಅಳಿಯದಿದ್ದರೆ ಅಂಗದಲ್ಲಿ ಅರಿವಿನ ಶುದ್ಧಾಚಾರ ಅಳವಡದು. ಅರಿವಿನ ಚೇತನದ ಆಚಾರವು ಅಳವಡದೆ ಅಂಗದಲ್ಲಿ ಲಿಂಗದ ದಿವ್ಯ ಪ್ರಭೆ ದೊರೆಯದು. ಸ್ಥೂಲ ಸೂಕ್ಷ್ಮವೆಂಬ ಉಭಯ ಅಂಗಗಳಲ್ಲಿ ಅರಿವು ಆಚಾರವೆಂಬ ಲಿಂಗದ ನಿಜ ಬೆಳಕು ದೊರೆಯದಿದ್ದರೆ ತನಗೆ ಲಿಂಗಾಂಗ ಸಮರಸದ ಅನುಭಾವವೆಂಬ ಪರಿಣಾಮ ದೊರೆಯದು ಎಂಬುದೇ ಈ ವಚನದ ತತ್ವಾನುಭವವಾಗಿದೆ. ಮುಂದಿನ ವಚನ ಯಾವುದು ಅಂತ ನೋಡೋಣ. ಬೆನ್ನಿನಲ್ಲಿ ಬಸವಣ್ಣನ ತೆಗೆದ, ಹೊಟ್ಟೆಯಲ್ಲಿ ಎನ್ನ ತೆಗೆದ, ಬ್ರಹ್ಮರಂಧ್ರದಲ್ಲಿ ಅಲ್ಲಮನ ತೆಗೆದ, ಸಂಗನೋ ಮಡಿವಾಳನೋ ಮಡಿವಾಳನೋ ಸಂಗನೋ ಎಂದು ನುಡಿಯಲಮ್ಮೆನು. ಇದು ಕಾರಣ ಕೂಡಲ ಚನ್ನ ಸಂಗಯ್ಯನಲ್ಲಿ ಮಡಿವಾಳ ಸಾಹಿತ್ಯ ನಮ್ಮ ಬಸವಣ್ಣಂಗೆ. ಚನ್ನ ಬಸವಣ್ಣನವರು ಬರೆದಿರುವಂತಹ ಈ ವಚನದ ಅರ್ಥವನ್ನು ನೋಡೋಣ. ಮಹಾಮಹಿಮಾ ಮಡಿವಾಳ ಮಾಚಿದೇವನು ಶಬ್ದಸ್ಪರ್ಶ, ರೂಪರಸಗಂಧ ಮುಂತಾದ ಭವದ ವಿಷಯ ಭೋಗ ಸುಖಕ್ಕೆ ಒಳಗಾಗದೆ ಅವುಗಳಿಂದ ವಿಮುಖವಾಗಿ ನಿಂತ ತನ್ನ ಬಾಳ ಬೆನ್ನಿನಿಂದ ಸದಾಚಾರ ಸದ್ಭಕ್ತಿ ಸ್ವರೂಪವಾದ ಬಸವಣ್ಣನವರನ್ನು ಹೊರಹೊಮ್ಮಿಸಿದ. ಮರವೆಯ ಮನಕ್ಕೊಳಗಾಗದೆ ಅಂತರಂಗದಲ್ಲಿ ಅರಿವು ಸ್ವರೂಪವಾದ ಎನ್ನ ಷಟ್ಸ್ಥಲ ಜ್ಞಾನವ ಹೊರಹೊಮ್ಮಿಸಿದ. ಭುವಿಯ ಭೋಗ ಸುಖ ಕೆಳಸಿ ಬಹಿರ್ಮುಖವಾಗದೆ ಮನವಂತರ್ಮುಖವಾಗೈದು ಸಹಸ್ರಾರದಲ್ಲಿ ನೆಲೆಗೊಳಿಸಿ ಬ್ರಹ್ಮರಂಧ್ರವೆಂಬ ಶಿವಯೋಗ ದ್ವಾರದಿಂದ ಶಿವಯೋಗ ಸಿದ್ಧಿ ಸ್ವರೂಪವಾದ ಅಲ್ಲಮ ಪ್ರಭುದೇವರನ್ನು ಹೊರಹೊಮ್ಮಿಸಿದ. ಇಂತಹ ಘನ ಮಹಿಮೆಯುಳ್ಳವ ಸಾಕ್ಷಾತ್ ಶಿವನೆನ್ನಬೇಕೋ ಮಡಿವಾಳನೆನ್ನಬೇಕೋ ಅಥವಾ ಸಾಕ್ಷಾತ್ ಶಿವನೆನ್ನಬೇಕೋ ಎಂಬುದನ್ನು ಭಿನ್ನವಾಗಿ ನುಡಿಯಲಾರೆನು. ಇಂತಹ ಘನವ ಬೆರೆಸಿದ ಮಡಿವಾಳನು ಮಹಾಗುರು ಬಸವಣ್ಣನವರಿಗೆ ಅಭಿನ್ನವಾದ ಸಂಬಂಧವಾದನು ಎಂಬುದೇ ಈ ವಚನದ ತತ್ವಾನುಭವವಾಗಿದೆ. ಮುಂದಿನ ವಚನ ನೋಡೋಣ. ಮಹಾಂತನ ಕೂಡಲ ದೇವರೆಂಬ ಪಾಷಂಡಿ ವೇಷಧಾರಿ ಉದರಘಾತಕರ ಮೂಳ ಹೊಲೆಯರೇನೇನೆಂಬನಯ್ಯ, ಮಹಾಂತನ ಪರಿಪ್ರಕಾರವನೇನೆಂದು ಅರಿಯರಯ್ಯ. ಮಹಾಂತನೆಂದಡೆ ಪರಂಜ್ಯೋತಿ ಸ್ವರೂಪು, ನಿತ್ಯ ನಿರಂಜನನು, ನಿಕಳಂಕ ನಿರ್ದೇಹನು, ನಿಶೂನ್ಯ ನಿರಾಮಯನು, ಅನಂತ ಬ್ರಹ್ಮಾಂಡಗಳ ನೆನಹು ಮಾತ್ರದಲ್ಲಿ ಕರ್ತೃ, ಪಾದದಲ್ಲಿ ಪಾತಾಳ ಲೋಕ, ನೆತ್ತಿಯಲ್ಲಿ ಸತ್ಯಲೋಕ, ಕುಕ್ಷಿಯಲ್ಲಿ 14 ಲೋಕವ ತಾಳಿಹ ವಿಶ್ವ ಪರಿಪೂರ್ಣನು. ಇಂತಪ್ಪ ಪರಂಜ್ಯೋತಿ ಮಹಾಂತನ ತನ್ನ ಸರ್ವಾಂಗದೊಳಗಿಸಿಕೊಂಡು ನಿಬ್ಬೆರಗೆಯಾಗಿ ನಿಶೂನ್ಯ ನಿಶ್ಶಬ್ದನಾಗಿ ಇರಬಲ್ಲಡೆ ಮಹಾಂತ ಕೂಡಲ ದೇವರೆಂಬೆ. ಇದನರಿಯದ ವೇಷಲಾಂಛನ ನರಕಿಗಳಿಗೇನೇನೆಂಬೆನಯ್ಯ, ಕೂಡಲ ಚನ್ನ ಸಂಗಮ ದೇವರಲ್ಲಿ ಸಲ್ಲದ ನರಕಿಗಳ. ಚನ್ನ ಬಸವಣ್ಣನವರು ಬರೆದಿರುವಂಥ ಈ ವಚನದ ಅರ್ಥವನ್ನು ನೋಡೋಣ.
ಅಂತುವಿಲ್ಲದ ಮಹಾಂತ ಮಹಾದೇವರು ನಾವೆಂದು ತಮಗೆ ತಾವೇ ಹೇಳಿಕೊಳ್ಳುವ ಧರ್ಮದೇವರಲ್ಲಿ ನಾಸ್ತಿಕರು ಕಾಷಾಯ, ವಿಭೂತಿ, ರುದ್ರಾಕ್ಷಿ, ಜಟ, ಮುಕುಟ ಮುಂತಾದ ವೇಷಧಾರಿಗಳು. ಉದರ ಪೋಷಣೆಗಾಗಿ ಮೋಸಗೊಳಿಸುವ ಮೊದಲನೆಯ ಮಲಿನರ ನಡತೆಯನೇನೆಂದು ಹೇಳಲಿ? ಅಂತುವಿಲ್ಲದ ಮಹಾಲಿಂಗದಲ್ಲಿ ಒಳವರೆದ ನಿಲುವಿನ ಮಹಾಂತನ ಇರುವಿಕೆಯ ರೀತಿ ನೀತಿಯು ಯಾವುದೆಂಬುದನ್ನು ಇವರು ಅರಿಯರು. ಮಹಾಲಿಂಗದಲ್ಲಿ ಐಕ್ಯ ಸ್ಥಳವನ್ನಳವಡಿಸಿಕೊಂಡ ಮಹಾಂತನೆಂದರೆ ಅದು ದಿವ್ಯ ಜ್ಯೋತಿ ಸ್ವರೂಪಾದ ಪರಮಾತ್ಮ. ಸಾವು ಕೇಡಿಲ್ಲದ ನಿತ್ಯ ಪರಿಶುದ್ಧನು, ಕಳಂಕರಹಿತನಾದ ನಿರಾಕಾರ ನಿರ್ದೇಹನು, ಅಖಂಡ ಪರಿಪೂರ್ಣವಾಗಿ ನಿಜಶೂನ್ಯನು, ಭವ ರೋಗರಹಿತನಾದ ನಿರಾಮಯನು, ಅಂತುವಿಲ್ಲದ ಅಖಿಲ ಬ್ರಹ್ಮಾಂಡಗಳನ್ನು ತನ್ನ ಬಯಕೆ ಮಾತ್ರದಿಂದ ರೂಪಿಸುವ ಕರ್ತೃ. ಅಂತಹ ಮಹಾಂತ ಮಹಾಲಿಂಗನ ಪಾದದಲ್ಲಿ ಪಾತಾಳ ಲೋಕ, ಅರಿವೆಂಬ ನೆತ್ತಿಯಲ್ಲಿ ಸತ್ಯಲೋಕ, ತನ್ನ ಕುಕ್ಷಿಯಲ್ಲಿ 14 ಲೋಕವನ್ನೆಲ್ಲ ಧರಿಸಿರುವ ಸಮಸ್ತ ವಿಶ್ವ ಪರಿಪೂರ್ಣನು ಆ ಮಹಾಲಿಂಗ ದೇವನು ಎಂಬ ಮಹಾಂತನು. ಈ ತೆರನಾಗಿರುವ ದಿವ್ಯ ಜ್ಯೋತಿ ಪ್ರಭೆಯುಳ್ಳ ಮಹಾಲಿಂಗವೆಂಬ ಮಹಾಂತನನ್ನು ತನ್ನ ತನು ಮನ ಭಾವ ಕರಣೇಂದ್ರಿಯ ಮುಂತಾದ ಸರ್ವಾಂಗದಲ್ಲಿಯೂ ಸಂಬಂಧಿಸಿಕೊಂಡು ತನ್ನ ಮರೆತು ನಿಬ್ಬೆರಗಿನಲ್ಲಿ ನಿಶೂನ್ಯ ನಿಶ್ಶಬ್ದನಾಗಿರಬಲ್ಲರೇ ಮಹಾಲಿಂಗೈಕ್ಯನೆಂಬ ಮಹಾಂತ ದೇವರೆನ್ನುವೆ. ಈ ಪರಿಯ ನಿಲುವನರಿಯದ ಬರೀ ಬಾಹ್ಯ ವೇಷವನ್ನು ಧರಿಸಿ ನಟಿಸುವ ವೇಷಧಾರಿಗಳಾದ ಮರವೆಯ ಮಲಜೀವಿಗಳಿಗೇನೆನ್ನಲೀ ದೇವ ಎಂಬುದೇ ಈ ವಚನದ ತತ್ವಾನುಭವವಾಗಿದೆ. ಮುಂದಿನ ವಚನ. ಆಸೆ ರೋಷ ಹರುಷಾದಿಗಳೆಂಬ ಕರಣೇಂದ್ರಿಯವ ಮುಟ್ಟಲೀಯದೆ ಆಚಾರವ ಶಿವಾಚಾರವ ಮಾಡುವೆ. ಭಯ ಭಕ್ತಿಯಿಂದ ತೋರುವೆ ಮನದಲ್ಲಿ ವಂಚನೆಯಿಲ್ಲದೆ. ಭಾವಶುದ್ಧ ಪೂಜೆಯ ಮಾಡುವೆ ಎನ್ನ ಪ್ರಾಣಶಕ್ತಿಯಿಂದ ಕೂಡುವೆ ಕೂಡಲ ಸಂಗಮ ದೇವರ. ಬಸವಣ್ಣನವರ ಈ ವಚನದ ಅರ್ಥವನ್ನು ನೋಡೋಣ. ತನು ಮನ ಧನವ ಹೊನ್ನು ಹೆಣ್ಣು ಮಣ್ಣು ಮುಂತಾದ ವಿಷಯ ಭೋಗದಲ್ಲಿ ಆಸೆ, ಈ ಆಸೆ ಈಡೇರದಿದ್ದಲ್ಲಿ ಅನ್ಯರ ಮೇಲೆ ಉಂಟಾಗುವ ರೋಷ, ಆಸೆ ಈಡೇರಿದಲ್ಲಿ ದೊರೆವ ಹರುಷಗಳಿಗೊಳಗಾಗುವ ಕರಣೇಂದ್ರಿಯಗಳು, ವಿಷಯ ಭೋಗಕ್ಕೆ ಸ್ಪರ್ಶವ ಮಾಡದಂತೆ ಎನ್ನ ಸರ್ವಾಂಗದ ಆಚಾರವನ್ನು ನಿತ್ಯ ಸತ್ಯವಾದ ಶಿವನಿಗರ್ಪಿಸಿ ಶಿವಾಚಾರವಾಗಿ ಮಾಡುವೆನು. ಎನ್ನ ಸರ್ವಾಂಗದಾಚಾರವ ಭಯ ಭಕ್ತಿಯಿಂದ ಮನದಲ್ಲಿ ವಂಚನೆ ಇಲ್ಲದೆ ಆಚರಿಸಿ ತೋರುವೆನು. ಶುದ್ಧ ಸದ್ಭಾವ ಹಸ್ತದಿಂದ ಮಹಾಲಿಂಗಾರ್ಚನೆಯ ಮಾಡುವೆ. ಈ ಅರ್ಚನೆಯಲ್ಲಿ ಎನ್ನ ಪ್ರಾಣಶಕ್ತಿಯನ್ನು ಮಹಾಲಿಂಗಕ್ಕರ್ಪಿಸಿ ಮಹಾಲಿಂಗದಲ್ಲಿ ಕೂಡಿ ಸಮರಸವಾಗುವೆ ಎಂಬುದೇ ಈ ವಚನದ ತತ್ವಾನುಭವ. ಮುಂದಿನ ವಚನ ನೋಡೋಣ. ಅಂಗಲಿಂಗವಾಯಿತ್ತೆಂಬಿರಿ ಅಂಗಲಿಂಗವಾಯಿತ್ತೆಂಬಿರಿ ಅಂಗಲಿಂಗ ಸಂಬಂಧ ಎಲ್ಲರಿಗೆ ಎಂತಾಯಿತ್ತು ಹೇಳಿರಣ್ಣ. ಅಂಗಲಿಂಗ ಸಂಬಂಧವಾದರೆ ಗುರುವಿನಲ್ಲಿ ಗುಡ್ಡನಾಗಿರಬೇಕು, ಲಿಂಗದಲ್ಲಿ ನಿಷ್ಠನಾಗಿರಬೇಕು, ಜಂಗಮದಲ್ಲಿ ಅವಧಾನಿಯಾಗಿರಬೇಕು. ಇವ ಮೂರರಲ್ಲಿ ದೂರಾಗಿಪ್ಪವರ ಎನಗೊಮ್ಮೆ ತೋರದಿರ. ಬಸವಪ್ರಿಯ ಕೂಡಲ ಚನ್ನ ಬಸವಣ್ಣ. ಹಡಪದ ಅಪ್ಪಣ್ಣನವರು ಬರೆದಿರುವಂಥ ಈ ವಚನದ ಅರ್ಥವನ್ನು ನೋಡೋಣ. ಎನ್ನ ಅಂಗವು ಲಿಂಗವಾಯಿತ್ತು ಎನ್ನುವಿರಿ, ಆ ಲಿಂಗವು ಎನ್ನಂಗವಾಯಿತ್ತು ಎನ್ನುವಿರಿ. ಇಂತಿ ಲಿಂಗಾಂಗ ಸಮರಸ ಸಂಘ ಸಂಬಂಧ ಅರಿದು ಆಚರಿಸದೆ ಎಲ್ಲರಿಗೆ ಹೇಗೆ ಸಾಧ್ಯವಾಯಿತೆಂಬುದನ್ನು ಹೇಳಿರಿ. ಅಂಗಲಿಂಗಗಳ ಸಮರಸ ಸಂಬಂಧವಾದರೆ ತನ್ನಾಚಾರದಲ್ಲಿ ಅರಿವನಿತ್ತು ಆಚರಿಸಿ ಕಲಿಸಿದ ಗುರುವಿನಲ್ಲಿ ಅಹಂಭಾವವಳಿದು ವಿನಮ್ರನಾಗಿರಬೇಕು.
ಅಂಗದಲ್ಲಿರುವ ಇಷ್ಟಲಿಂಗದಲ್ಲಿ ನಿಷ್ಠನಾಗಿರಬೇಕು. ಚರಿಸುವ ಲಿಂಗವಾದ ಅನುಭಾವಿ ಜಂಗಮ ದಾಸೋಹಗೈವಲ್ಲಿ ನಿರ್ವಂಚನೆಯಾಗದಂತೆ ಅರ್ಪಣಾ ಭಾವದಲ್ಲಿ ಎಚ್ಚರ ವಹಿಸಬೇಕು. ಇಂತಿ ಗುರುಲಿಂಗ ಜಂಗಮ ದಾಸೋಹದಲ್ಲಿ ದೂರಾಗಿರುವವರು ಎನಗೊಮ್ಮೆಯೂ ತೋರದಿರುವುದೇವಾ ಎಂಬುದೇ ಈ ವಚನದ ತತ್ವಾನುಭವವಾಗಿದೆ. ಮುಂದಿನ ವಚನ ನೋಡೋಣ. ಅಂಗ ಲಿಂಗವೆಂದರಿದುದಕ್ಕೆ ಕುರುಹು ಎಂತೆಪ್ಪುದು ಎಂದರೆ ಕರುಣ ರಸಭರಿತನಾಗಿಪ್ಪುದೇ ಕುರುಹು. ಕಂಗಳು ಲಿಂಗವೆಂದರಿಯದುದಕ್ಕೆ ಕುರುಹು ಎಂತಿಪ್ಪುದೆಂದರೆ ಕಾಮಾದಿಗಳ ಸೃಜಿಸುವುದೇ ಕುರುಹು. ಕರವೇ ಲಿಂಗವೆಂದರಿದುವಕ್ಕೆ ಕುರುಹು ಎಂತಿಪ್ಪುದೆಂದರೆ ಇಹಪರ ಮೋಕ್ಷವ ಬಯಸದಿಪ್ಪುದೇ ಕುರುಹು. ಈ ತ್ರಿವಿಧವೂ ಏಕವಾದರೆ ಎಮ್ಮ ಬಸವಪ್ರಿಯ ಕೂಡಲ ಚನ್ನ ಬಸವಣ್ಣನಲ್ಲಿ ಮಹಾಲಿಂಗೈಕ್ಯವು. ಹಡಪದ ಅಪ್ಪಣ್ಣನವರು ಬರೆದಿರುವಂಥ ಈ ವಚನದ ಅರ್ಥ: ಅಂಗವೇ ಲಿಂಗವಾಗಿಹುದೆಂಬುದನ್ನರಿಯುವುದಕ್ಕೆ ಕುರುಹು ಹೇಗಿರುವುದೆಂದರೆ ಸಕಲ ಜೀವಿಗಳಲ್ಲಿ ಕರುಣಾರಸ ತುಂಬಿದ ಕಣ್ಣುಳ್ಳವನಾಗಿರುವುದೇ ಕುರುಹು. ನೋಡುವ ಕಣ್ಣುಗಳೇ ಲಿಂಗವಾಗಿವೆ ಎಂದರಿವುದಕ್ಕೆ ಕುರುಹು ಹೇಗಿರುವುದೆಂದರೆ ಮರವೆಯಿಂದ ಮನಮುಸುಕಿ ಕಾಮಾದಿ 6 ಗುಣಗಳು ವಿಕಾರಗೊಳ್ಳದಿರುವುದೇ ಕುರುಹು. ಕೈಗೆ ಲಿಂಗವೆಂದರಿಯುವುದಕ್ಕೆ ಕುರುಹು ಹೇಗಿರುವುದೆಂದರೆ ಕಾಯದ ಮನದ ಭಾವದ ಕೈಚಾಚಿ ಇಹಲೋಕ ಸುಖ ಪರಲೋಕ ಮೋಕ್ಷ ಸುಖವ ಬಯಸದಿರುವುದೇ ಕುರುಹು. ಈ ತೆರನಾಗಿ ಆಚಾರ ಸ್ವರೂಪವಾದ ಅಂಗ, ಅರಿವು ಸ್ವರೂಪವಾದ ಕಣ್ಣು, ಕ್ರಿಯಾಸ್ವರೂಪವಾದ ಕೈ ಇವು ಮೂರೂ ಒಂದಾಗಿ ಮಹಾಲಿಂಗದಲ್ಲಿ ಸಮರಸವಾದರೆ ಅದೇ ಮಹಾಲಿಂಗೈಕ್ಯ ಎಂಬುದೇ ಈ ವಚನದ ತತ್ವಾನುಭವವಾಗಿದೆ. ಮುಂದಿನ ವಚನ: ಗುರುವನೇ ಲಿಂಗವೆಂದರಿದ ಕಾರಣ ಗುರುವ ಲಿಂಗದಲ್ಲಿ ಕಂಡೆ. ಲಿಂಗವನೇ ಜಂಗಮವೆಂದರಿದ ಕಾರಣ ಲಿಂಗವ ಜಂಗಮದಲ್ಲಿ ಕಂಡೆ. ಜಂಗಮವನೇ ನಾನೆಂದರಿದ ಕಾರಣ ಜಂಗಮವ ನನ್ನಲ್ಲಿ ಕಂಡೆ. ನನ್ನನ್ನೇ ನಿನ್ನಲ್ಲಿ ಅರಿದ ಕಾರಣ ನನ್ನ ನಿನ್ನಲ್ಲಿ ಕಂಡೆ. ಈ ಪರಿಯಿಂದ ಗುರುಲಿಂಗ ಜಂಗಮ ಸಹಿತ ನಾ ನಿನ್ನೊಳಗಾದೆ. ನಿಜಗುರು ಸ್ವತಂತ್ರ ಸಿದ್ಧಲಿಂಗೇಶ್ವರ. ಸ್ವತಂತ್ರ ಸಿದ್ಧಲಿಂಗೇಶ್ವರರು ಬರೆದಿರುವಂಥ ಈ ವಚನದ ಅರ್ಥ: ಶುದ್ಧ ಅರಿವು ಸ್ವರೂಪವಾದ ಗುರುವನ್ನೇ ಕರ ಮನ ಭಾವದಲ್ಲಿ ಬೆಳಗುವ ಲಿಂಗವೆಂದರಿದ ಕಾರಣ ಗುರುವನ್ನು ಲಿಂಗದಲ್ಲಿ ಕಂಡೆನು. ಲಿಂಗವೇ ಸಾಕಾರ ಸ್ವರೂಪವಾದ ಜಂಗಮವೆಂದರಿದ ಕಾರಣ ಲಿಂಗವನ್ನು ಚರಿಸುವ ಜಂಗಮದಲ್ಲಿ ಕಂಡೆನು. ಅಂತ ಜಂಗಮವೇ ಅಂತರಂಗದ ಅನುಭಾವವಾದ ನಾನೆಂದರಿದ ಕಾರಣ ಅನುಭಾವ ಜಂಗಮವನು ನನ್ನಲ್ಲಿಯೇ ಕಂಡೆನು. ಇನ್ನು ನಿನ್ನಲ್ಲಿ ಉದಿಸಿದ ನನ್ನನ್ನೇ ನಿನ್ನಲ್ಲಿ ಅರಿದ ಕಾರಣ ನಾನು ನಿನ್ನಿಂದ ಭಿನ್ನವಿಲ್ಲದ ಅಭಿನ್ನವಾಗಿ ಕಂಡೆನು. ಈ ತೆರನಾಗಿ ಮಹಾಲಿಂಗವೇ ಗುರುಲಿಂಗ ಜಂಗಮ ಸಹಿತವಾಗಿ ನಾನು ನಿನ್ನೊಳಗೆ ಸಮರಸವಾದೆನು ಎಂಬುದೇ ಈ ವಚನದ ತತ್ವಾನುಭವವಾಗಿದೆ. ಮುಂದಿನ ವಚನ ನೋಡೋಣ. ಲಿಂಗವ ನೆರೆಯರಿದು ನಿಷ್ಠೆ ನಿಬ್ಬೆರಸಿದ ಬಳಿಕ ಅಹಂಕಾರ ಮಮಕಾರಗಳುಂಟೆ. ಪಂಚಕ್ಲೇಶಗಳು ಮದ ಮತ್ಸರಂಗಳುಂಟೆ. ಕಾಮಕ್ರೋಧಗಳು ತಾಮಸ ಗುಣങ്ങളുಂಟೆ. ಲಿಂಗದಂಗವೇ ಅಂಗವಾದ ಲಿಂಗದೇಹಿಗೆ ನಿಜಗುರು ಸ್ವತಂತ್ರ ಸಿದ್ಧಲಿಂಗೇಶ್ವರ. ಸ್ವತಂತ್ರ ಸಿದ್ಧಲಿಂಗೇಶ್ವರರು ಬರೆದಿರುವಂಥ ಈ ವಚನದ ಅರ್ಥವನ್ನು ನೋಡೋಣ. ಅಂತರಂಗದಲ್ಲಿ ಲಿಂಗವನ್ನು ಪೂರ್ಣವಾಗಿ ಅರಿದು ಆ ಅರಿವಿನ ಕುರುಹು ಎನಿಸುವ ಇಷ್ಟಲಿಂಗದಲ್ಲಿ ನಿಷ್ಠೆಯು ದೃಢಗೊಂಡು ಮೈಮರೆದ ಬಳಿಕ ಇನ್ನು ನಾನು ನನ್ನದೆಂಬ ಅಹಂಕಾರ ಮಮಕಾರಗಳುಂಟೆ. ಅವಿದ್ಯ ಅಸ್ಮಿತ ರಾಗ ದ್ವೇಷ ಅಭಿನಿವೇಶವೆಂಬ ಪಂಚಕ್ಲೇಶಗಳು ಕುಲ ಛಲ ಧನ ರೂಪ ಯೌವನ
ವಿದ್ಯೆ, ರಾಜ್ಯ, ತಪಗಳೆಂಬ ಅಷ್ಟಮದಗಳು, ಲೋಭ, ಮೋಹ, ಮದ, ಮತ್ಸರಗಳುಂಟೆ? ಮನವಿಕಾರದ ಕಾಮ, ಕ್ರೋಧಾದಿಗಳು ಮುಂತಾದ ಅಜ್ಞಾನ, ಕತ್ತಲೆಯ ಗುಣಗಳುಂಟೆ? ಪರಶಿವಲಿಂಗವೇ ತನಗೆ ಅಂಗವಾದ ಲಿಂಗದೇಹಿ ಶರಣನಿಗೆ ಮತ್ತೆ ಭಿನ್ನ ಭೇದದ ಭಾವವಿಲ್ಲ ಎಂಬುದೇ ಈ ವಚನದ ತತ್ವಾನುಭವವಾಗಿದೆ. ಮುಂದಿನ ವಚನ ನೋಡೋಣ. ಅಧರ ತಾಗುವ ರುಚಿಯ, ಉದರ ತಾಗುವ ಸುಖವ, ಲಿಂಗಾರ್ಪಿತವ ಮಾಡದಿರ್ದಡೆ ಕೃತ ಕಿಲ್ಬಿಷ ನೋಡ. ಶ್ರೋತ್ರ ನೇತ್ರ ಭುಂಜನೆಯ ಮಾಡಲಾಗದು, ತಟ್ಟಿತ್ತು ಮುಟ್ಟಿತ್ತು ಲಿಂಗಾರ್ಪಿತವೆಂದಡೆ ಆತನಂದೇ ವ್ರತಗೇಡಿ ಕೂಡಲ ಚನ್ನ ಸಂಗಮದೇವ. ಚನ್ನ ಬಸವಣ್ಣನವರು ಬರೆದಿರುವಂಥ ಈ ವಚನದ ಅರ್ಥ: ರಸನೆಗೆ ಬಂದೊದಗುವ ಷಡ್ರಸಗಳಲ್ಲಿನ ಯಾವುದೇ ರುಚಿಯಾಗಿರಲಿ ಹಾಗೂ ಆ ರುಚಿಯ ಉದರಕ್ಕೆ ತಂದೊದಗಿಸುವ ಸುಖವಾಗಿರಲಿ, ಅದನ್ನು ಲಿಂಗಮುಖವಾದ ಇಂದ್ರಿಯಗಳ ಮೂಲಕವಾಗಿ ಲಿಂಗಾರ್ಪಿತವ ಮಾಡದೆ ವಿಷಯ ಭೋಗಕ್ಕಾಗಿ ಸ್ವೀಕರಿಸಿದರೆ ಅದು ದೋಷಯುಕ್ತವಾದ ಹೊಲಸು. ಆದ್ದರಿಂದ ಶ್ರೋತ್ರೇಂದ್ರಿಯದಿಂದ ಶಬ್ದ, ನೇತ್ರೇಂದ್ರಿಯದಿಂದ ರೂಪ ಮುಂತಾದ ವಿಷಯ ಭೋಗದಿಚ್ಛೆಗೆ ಭೋಗಿಸಕೂಡದು. ತಮ್ಮ ವಿಷಯ ಭೋಗದ ಬಯಕೆಯಿಂದ ಬಂದೊದಗಿ ಅಪ್ಪಿದ್ದೆಲ್ಲ ಲಿಂಗಾರ್ಪಿತವೇ ಎಂಬ ಭ್ರಾಂತನು ಅಂದೇ ಪ್ರಸಾದಿ ಸ್ಥಳದ ವ್ರತಹೀನನೆಂಬುದೇ ಈ ವಚನದ ತತ್ವಾನುಭವವಾಗಿದೆ. ಮುಂದಿನ ವಚನ ನೋಡೋಣ. ಪ್ರಸಾದ ಪ್ರಸಾದವೆಂದು ಹೆಸರಿಟ್ಟುಕೊಂಡು ನುಡಿವರಿಗೆ ಪ್ರಸಾದವೆಲ್ಲಿಯದೋ? ತನು ಮುಟ್ಟಿಕೊಂಬುದು ಪ್ರಸಾದವಲ್ಲ, ಮನ ಮುಟ್ಟಿಕೊಂಬುದು ಪ್ರಸಾದವಲ್ಲ, ಧನ ಮುಟ್ಟಿಕೊಂಬುದು ಪ್ರಸಾದವಲ್ಲ, ಈ ತ್ರಿವಿಧ ಸಾಹಿತ್ಯದಲ್ಲಿ ಕೊಂಬುದು ಪ್ರಸಾದವಲ್ಲ. ಕೈಯೊಡ್ಡಿ ಕೊಂಬಾತ ಗುರುದ್ರೋಹಿ, ಕೈ ನೀಡಿದಡೆ ಇಕ್ಕುವಾತ ಶಿವದ್ರೋಹಿ. ಇದು ಕಾರಣ ಕೂಡಲ ಚನ್ನ ಸಂಗಯ್ಯನ ಪ್ರಸಾದ ಘನಕ್ಕೆ ಘನ ಮಹಾಘನ ಏನೆಂದುಪಮಿಸುವೆನಯ್ಯ. ಚನ್ನ ಬಸವಣ್ಣನವರು ಬರೆದಿರುವಂಥ ಈ ವಚನದ ಅರ್ಥವನ್ನು ನೋಡೋಣ. ತಮ್ಮ ಇಂದ್ರಿಯಗಳಿಚ್ಛೆಗೆ ಭೋಗಿಸುವ ವಿಷಯ ಭೋಗ ಸುಖವೆಲ್ಲವೂ ಪ್ರಸಾದ ಪ್ರಸಾದವೆಂದು ಹೆಸರಿಟ್ಟುಕೊಂಡು ಹೆಮ್ಮೆಯಿಂದ ಹೇಳುವವರಿಗೆ ಪ್ರಸಾದದ ನಿಜವೆಲ್ಲಿಯದೋ? ಲಿಂಗಾರ್ಪಿತವಾಗದ ತನುವಿನ ಇಚ್ಛೆಗೆ ಭೋಗದ ಪದಾರ್ಥ ಸ್ವೀಕರಿಸುವುದು ಪ್ರಸಾದವಲ್ಲ. ಲಿಂಗಾರ್ಪಿತವಾಗದ ಮನದಿಚ್ಛೆಗೆ ಭೋಗ ಪದಾರ್ಥ ಸ್ವೀಕರಿಸುವುದು ಪ್ರಸಾದವಲ್ಲ. ಭಾವಧನದ ಬಯಕೆಗೆ ಸ್ವೀಕರಿಸುವ ಭೋಗ ಪದಾರ್ಥವೂ ಪ್ರಸಾದವಲ್ಲ. ಇಂತಿ ತನು ಮನ ಭಾವ ಧನವ ಸಂಬಂಧಿಯಾಗಿ ಸ್ವೀಕರಿಸುವ ಭೋಗ ಪದಾರ್ಥವೂ ನಿಜವಾದ ಪ್ರಸಾದವಲ್ಲ. ಪ್ರಸಾದದ ನಿಜಾರ್ಥವನರಿಯದೆ ಕೊಳೆ ಪ್ರಸಾದವೆಂದು ಕೈಯೊಡ್ಡಿ ಬೇಡುವ ಶಿಷ್ಯ ಗುರುದ್ರೋಹಿ. ಕೈ ನೀಡಿದರೆ ಭೋಗ ಪದಾರ್ಥದ ಕೂಳು ನೀಡುವ ಗುರು ಶಿವದ್ರೋಹಿ. ಇಂತಿ ಕಾರಣದಿಂದ ಪರಿಶುದ್ಧವಾದ ಪರಶಿವನ ಪರಮ ಪ್ರಸಾದವು ಶ್ರೇಷ್ಠ ಘನವೆನಿಸುವ ಯಾವುದಕ್ಕೂ ಮೀರಿದ ಮಹಾಘನವೆನಿಸುವ ಮಹಾದೇವ ತಾನೇಯಾದುದರಿಂದ ಅಂಥ ಪ್ರಸಾದವನ್ನು ಯಾವ ಉಪಮೆಯಿಂದ ಬಣ್ಣಿಸಲಿ ಎಂಬುದೇ ಈ ವಚನದ ತತ್ವಾನುಭವವಾಗಿದೆ. ಮುಂದಿನ ವಚನ ಯಾವುದು ಅಂತ ನೋಡೋಣ. ಅಡಿಗಡಿಗೆ ಸಿರಿವಂತನೆಂದು ನೋಡಿ ಕೊಂಬುದು ಉಪಜೀವಿತ ಪ್ರಸಾದ, ಬಡವರೆಂದು ಮರೆಮಗ್ಗುಲಲಿ ಕೊಂಬುದು ತಡಗುಣಿ ಪ್ರಸಾದ. ನಚ್ಚು ಮಚ್ಚಿನಲ್ಲಿ ಎಳೆದು ಸೆಳೆದು ಕೊಂಬುದು ದಳದುಳಿದ ಪ್ರಸಾದ. ಇಕ್ಕದವರ ಅಂಜಿಸಿ ಕೊಂಬುದು ಬಂದಿಕಾರ ಪ್ರಸಾದ. ಇಕ್ಕುವಾತನ ಮನದಲ್ಲಿ ಅಳುಕು ಬಳುಕಿಲ್ಲದೆ ಕೊಂಬಾತನ ಮನದಲ್ಲಿ ಗುಡಿಗಟ್ಟಿ ಕೊಂಬುದು ಸಮಯ ಪ್ರಸಾದ. ಇದು ಕಾರಣ ಕೂಡಲ ಚನ್ನ ಸಂಗಯ್ಯ ನಿಮ್ಮ ಪ್ರಸಾದಿಗಳ ಪೂರ್ವ. ಚನ್ನ ಬಸವಣ್ಣನವರು ಬರೆದಿರುವಂಥ ಈ ವಚನದ ಅರ್ಥವನ್ನು ನೋಡೋಣ.
ನಾವು ಪ್ರಸಾದಿಗಳೆಂಬುವರ ಹೆಜ್ಜೆ ಹೆಜ್ಜೆಗೂ ರಸನೆಯ ರುಚಿಗಾಗಿ ಸಂಪತ್ತುಳ್ಳ ಶ್ರೀಮಂತರ ಮನೆ ಮನೆ ಅರಸಿ ನೋಡಿ ಹಸಿವಿಗಾಗಿ ಕೊಳ್ಳುವುದು ಉದರ ಪೋಷಣೆಗಾಗಿ ಕೊಳ್ಳುವ ಅರ್ಥವಿಲ್ಲದ ಅನ್ನಪ್ರಸಾದ ಎನಿಸುವುದು. ಅಕಸ್ಮಾತ್ ಬಡ ಭಕ್ತರ ಮನೆಗೆ ಬಂದು ಇದ್ದ ಅಂಬಲಿ, ಗಂಜಿ, ರೊಟ್ಟಿ ಮುಂತಾದ ಬಡ ಪದಾರ್ಥವನ್ನು ಮನದಲ್ಲಿ ಮರಗುತ್ತ ಮರೆಯಲ್ಲಿ ಮಗ್ಗಲಲ್ಲಿ ಕೊಳ್ಳುವುದು ತನ್ನೊಡಲಿನ ತುಡುಗು ಪ್ರಸಾದ. ವೇಷಲಾಂಛನವುಳ್ಳವರು ಗುರು ಜಂಗಮವೆಂದು ನಂಬಿ ವಿಶ್ವಾಸವಿಟ್ಟು ಅಕ್ಕರೆಯಿಂದ ಕೊಳ್ಳುವುದು ಅಬ್ಬರದ ಆತುರದ ಅನ್ನಪ್ರಸಾದ. ಹೊಟ್ಟೆಗೆ ಹಸಿದು ನೀಡದವರನ್ನು ಹೆದರಿಸಿ ಕೊಳ್ಳುವುದು ಕಳ್ಳತನದ ಕೂಳು ಪ್ರಸಾದ. ನೀಡುವಾತನ ಮನದಲ್ಲಿ ಹೆದರಿಕೆ, ಹಿಂಜರಿಯುವಿಕೆ, ಹೊಯ್ದಾಡುವಿಕೆ ಇಲ್ಲದೆ ಕೊಳ್ಳುವಾತನ ಮನದಲ್ಲಿ ಅತಿ ಸಂತೋಷಗೊಂಡು ಸಮಾಧಾನದಿಂದ ಕೊಳ್ಳುವುದು ಮತ ಸಿದ್ಧಾಂತದ ಆಚಾರದ ಸಂಪ್ರದಾಯ ಪ್ರಸಾದ ಎನಿಸುವುದು. ಇಂಥ ಶುಷ್ಕ ಸಂಪ್ರದಾಯ ಪ್ರಸಾದಿಗಳು ಹೆಚ್ಚಿ ಶಿವಶಿವ ಸರ್ವಾಂಗವನ್ನೂ ಪರಿಶುದ್ಧಗೊಳಿಸಿ ಪರಂಜ್ಯೋತಿ ಲಿಂಗಕ್ಕರ್ಪಿಸಿದ ನಿಮ್ಮ ನಿಜ ಪ್ರಸಾದಿಗಳು ವಿರಳ ಎಂಬುದೇ ಈ ವಚನದ ತತ್ವಾನುಭವ. ಮುಂದಿನ ವಚನ ಯಾವುದು ಅಂತ ನೋಡೋಣ. ಹಸಿವಾಯಿತ್ತೆಂದು ಅರ್ಪಿತವ ಮಾಡುವರಯ್ಯ, ತೃಷೆಯಾಯಿತ್ತೆಂದು ಮಜ್ಜನ ಕೆರೆವರಯ್ಯ. ಹಸಿವು ತೃಷೆ ವಿಷಯಕ್ಕೆ ಬಳಲುವರಯ್ಯ, ಹಸಿವಾಯಿತ್ತೆಂದು ಅರ್ಪಿತವ ಮಾಡಲಿಲ್ಲ, ತೃಷೆಯಾಯಿತ್ತೆಂದು ಮಜ್ಜನ ಕೆರೆಯಲಿಲ್ಲ. ಇದು ಕಾರಣ ಕೂಡಲ ಸಂಗಮ ದೇವರ ಪೂಜಿಸಿ ಪ್ರಸಾದವ ಹಡೆವರೊಬ್ಬರೂ ಇಲ್ಲ. ಬಸವಣ್ಣನವರು ಬರೆದಿರುವಂಥ ಈ ವಚನದ ಅರ್ಥವನ್ನು ನೋಡೋಣ. ಹೊಟ್ಟೆಗೆ ಹಸಿವಾಯಿತ್ತೆಂದು ಅನ್ನದಾಸೆಗೆ ಅರ್ಪಿತ ಮಾಡುವರು, ನಾಲಿಗೆಗೆ ನೀರಡಿಕೆಯಾಯಿತ್ತೆಂದು ನೀರಿನಾಸೆಗೆ ಲಿಂಗ ಮಜ್ಜನ ಕೆರೆಯುವರು. ಪ್ರಸಾದವ ಮರ್ಮವನರಿಯದ ಮಂದಮತಿಯ ಮಾನವರು ಬರೀ ಹಸಿವು, ಬಾಯಾರಿಕೆ ಮತ್ತು ವಿಷಯ ಸುಖಕ್ಕಾಗಿಯೇ ಬಳಲುವರಯ್ಯ. ತನು ಮನ ಭಾವಕ್ಕೆ ಶುದ್ಧ ಸಿದ್ಧ ಪ್ರಸಿದ್ಧ ಪ್ರಸಾದದ ಹಸಿವಾಯಿತ್ತೆಂದು ಲಿಂಗಕ್ಕೆ ಅರ್ಪಿತವ ಮಾಡಲಿಲ್ಲ. ಕರುಣೆ ವಿನಯ ಸಮತೆಯ ಪಾದೋದಕದ ಬಾಯಾರಿಕೆಯಾಯಿತ್ತೆಂದು ಲಿಂಗಕ್ಕೆ ಮಜ್ಜನ ಕೆರೆಯಲಿಲ್ಲ. ಇಂತಿ ಕಾರಣದಿಂದ ಅಂಗ ಮನ ಭಾವಗಳಲ್ಲಿ ಇಷ್ಟಪ್ರಾಣ ಭಾವ ಲಿಂಗವನರ್ಚಿಸಿ ಶುದ್ಧ ಸಿದ್ಧ ಪ್ರಸಿದ್ಧ ಪ್ರಸಾದವ ಪಡೆದವರು ಈ ಲೋಕದಲ್ಲಿ ಒಬ್ಬರೂ ಇಲ್ಲ ಎಂಬುದೇ ಈ ವಚನದ ತತ್ವಾನುಭವವಾಗಿದೆ. ಮುಂದಿನ ವಚನ ಯಾವುದು ಅಂತ ನೋಡೋಣ. ಸೂಳೆಗೆ ಮಚ್ಚಿ ಸೂಳೆಯ ಬಂಟರೆಂಜಲ ತಿಂಬುವದಿ ಲೋಕ, ಅಡಗ ಮಚ್ಚಿ ಸೊಣಗ ನೆಂಜಲ ತಿಂಬುವದಿ ಲೋಕವೆಲ್ಲ. ಲಿಂಗವ ಮಚ್ಚಿ ಜಂಗಮ ಪ್ರಸಾದ ಕೊಂಬವರ ನೋಡಿ ನಗುವರ ಕುಂಭಿ ಪಾತಕ ನಾಯಕ ನರಕದಲ್ಲಿಕ್ಕುವ ಕೂಡಲ ಸಂಗಮ ದೇವ. ಬಸವಣ್ಣನವರ ಈ ವಚನದ ಅರ್ಥ: ಮರ್ತ್ಯಲೋಕದ ಮರುಳು ಮಾನವರು ಕಾಮ ವಿಕಾರದ ಕೊಳಚೆಯಲ್ಲಿ ಬಿದ್ದು ಸೂಳೆಯ ಸಂಗಕ್ಕೆ ಮೆಚ್ಚಿ ಆ ಸೂಳೆಯ ಸೇವಕರೆಂಜಲನ್ನು ಸಂತೋಷದಿಂದ ತಿನ್ನುವರು. ರಸನೆಯ ರುಚಿಗಾಗಿ ಮಾಂಸವ ಮೆಚ್ಚಿ ನಾಯಿಯ ಎಂಜಲಾದರೂ ಏನೂ ಸಂಶಯವಿಲ್ಲದೆ ತಿನ್ನುವರು ಈ ಜಗದ ಜನರು. ಆದರೆ ವಿಶ್ವಚೇತನವಾದ ಲಿಂಗವನ್ನು ಮೆಚ್ಚಿ ಭಕ್ತಿಯ ಮಾಡಿ ಲಿಂಗದ ಪ್ರಾಣಚೇತನವಾದ ಜಂಗಮದ ಪ್ರಸಾದವನ್ನು ಸ್ವೀಕರಿಸುವವರನ್ನು ನೋಡಿ ನಗುವರು. ಇಂತಹ ಕೀಳು ಭೋಗ ಲಾಲಾಸೆ ಅವಿವೇಕಿಗಳಿಗೆ ಹಿರಿಯ ನರಕದಲ್ಲಿಕ್ಕುವನು ಶಿವನು ಎಂಬುದೇ ಈ ವಚನದ ತತ್ವಾನುಭವವಾಗಿದೆ. ಮುಂದಿನ ವಚನ ನೋಡೋಣ. ಹೊಲೆಯುಂಟೆ ಲಿಂಗವಿದ್ದೆಡೆಯಲ್ಲಿ, ಕುಲವುಂಟೆ ಜಂಗಮವಿದ್ದೆಡೆಯಲ್ಲಿ, ಎಂಜಲುಂಟೆ ಪ್ರಸಾದವಿದ್ದೆಡೆಯಲ್ಲಿ, ಅಪವಿತ್ರದ ನುಡಿಯ ನುಡಿವ ಸೂತಕವೇ ಪಾತಕ. ನಿಷ್ಕಳಂಕ ನಿಜೈಕ್ಯ ತ್ರಿವಿಧ ನಿರ್ಣಯ,
ಕೂಡಲ ಸಂಗಮ ದೇವ ನಿಮ್ಮ ಶರಣರಿಗಲ್ಲದಿಲ್ಲ. ಬಸವಣ್ಣನವರ ಈ ವಚನದ ಅರ್ಥವನ್ನು ನೋಡೋಣ. ಅಂಗದಲ್ಲಿ ಲಿಂಗವೆಂಬ ಪರಿಶುದ್ಧವಾದ ಪರವಸ್ತುವಿದ್ದ ಅಕ್ಕಪಕ್ಕದಲ್ಲಿ ಮೈಲಿಗೆ ಎಂಬುದುಂಟೆ? ಅಂತರಂಗದಲ್ಲಿ ಲಿಂಗದ ನಿಜಾನುಭಾವವನ್ನಳವಡಿಸಿಕೊಂಡು ಸುಳಿದಾಡುವ ಲಿಂಗವೆನಿಸುವ ಜಂಗಮವಿದ್ದಲ್ಲಿ ಮೇಲು ಕೀಳೆಂಬ ಕುಲಭೇದ ಉಂಟೆ? ಸರ್ವಾಂಗದಲ್ಲಿಯೂ ಪರಿಶುದ್ಧ ಪ್ರಸನ್ನ ಪ್ರಸಾದವಿದ್ದಲ್ಲಿ ಭವಿತನವೆಂಬ ಎಂಜಲುಂಟೆ? ತನ್ನ ಬಾಯಿಂದ ಅಪವಿತ್ರವಾದ ನುಡಿಯನು ನುಡಿವ ಸೂತಕವೆಂಬುದೇ ಮಹಾಪಾತಕ. ಇಂತಿ ಮೂರು ನಿರ್ಣಯಗಳು ಯಾವ ದೋಷವಿಲ್ಲದ ನಿಷ್ಕಳಂಕವಾಗಿ ನಿಜಲಿಂಗದಲ್ಲಿ ಸಾಮರಸ್ಯವನ್ನಳವಡಿಸಿಕೊಂಡ ಶರಣನೇ ಬಲ್ಲನು ಶಿವನೇ ಎಂಬುದೇ ಈ ವಚನದ ತತ್ವಾನುಭವವಾಗಿದೆ. ಪ್ರಿಯ ವೀಕ್ಷಕರೇ, ಕೇಳಿದ್ರಲ್ಲ, ಇಂದಿನ ಸಂಚಿಕೆಯಲ್ಲಿ ಸಾಕಷ್ಟು ವಚನಗಳನ್ನು ಕೇಳಿದಿರಿ, ಅವುಗಳ ಅರ್ಥವನ್ನು ಅರ್ಥೈಸಿಕೊಂಡಿದ್ದೀರಿ. ಹಾಗೆ ನೀವು ಅರ್ಥೈಸಿಕೊಂಡಂಥ ಆ ಸಾರವನ್ನು ತಮ್ಮ ಸಂಸಾರಕ್ಕೆ ಅಳವಡಿಸಿಕೊಳ್ತಾ ಸುಸ್ಥಿರತೆಯತ್ತ ನಾವೆಲ್ಲರೂ ಸಾಗೋಣ ಅಂತ ಪರಿಭಾವಿಸ್ತಾ ಇಂದಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ಸಂಚಿಕೆಯಲ್ಲಿ ತಾವೆಲ್ಲರೂ ಕೇಳರಿತಂತಹ ಎಲ್ಲ ವಚನಗಳ ಸಂಗ್ರಹ ಹಾಗೂ ಅವುಗಳನ್ನು ಅರ್ಥೈಸಿರುವವರು ವಚನ ತತ್ವಾನುಭವ ಎಂಬ ಕೃತಿಯ ಲೇಖಕರಾದ ಶ್ರೀ ಸಿದ್ದರಾಮೇಶ್ವರ ಶರಣರು ಬೆಲ್ದಾಳ. ಇವರ ಮತ್ತೊಂದಷ್ಟು ವಚನದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣು ಶರಣ.